ಈಗಾಗಲೇ ಮರು ಎಣಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ಆ ಆದೇಶ ನನಗೆ ಸಮಾಧಾನಕರವಾಗಿದೆ. ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೌಂಟಿಂಗ್ ಆಗಬೇಕು ಅನ್ನೋದು ಕೂಡ ನನಗೆ ಆಸೆ ಇದೆ. ಅದು ಸಂಬಂಧಪಟ್ಟ ಅಧಿಕಾರಿಗಳು, ಅದು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಇಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು, ಆದಷ್ಟು ಬೇಗನೆ ಮಾಡಲಿ ಅಂತ ನನ್ನ ಮನವಿ. ನಾನು ಮೊದಲಿಂದ ಕೂಡ ಒಂದು ಮಾತು ಹೇಳ್ತಿದ್ದೆ. ನನಗೆ ಕೌಂಟಿಂಗ್ ಆದಂಥ ಸಂದರ್ಭದಲ್ಲಿ ಕೌಂಟಿಂಗ್ ಅಲ್ಲಿ ನಾನು ಬೇರೆ ರೀತಿಯಲ್ಲಿ ನಾನು ಗೆಲ್ಲುವಂಥ ಪ್ರಯತ್ನ ಮಾಡಕ್ಕೆ ಹೋಗಲಿಲ್ಲ. ನಿಜವಾಗ್ಲೂ ರಿಯಾಲಿಟಿ ಕೌಂಟಿಂಗ್ ಆಯಿತು. ಕೌಂಟಿಂಗ್ ಅಲ್ಲಿ ನಾನು 240 ಓಟಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನನಗೆ ನಂಬಿಕೆ ಇದೆ, ಮೊದಲಿಂದ ಕೂಡ ಇದೆ ಹೇಳ್ತಾ ಇದ್ದೆ. ಹೈಕೋರ್ಟಲ್ಲಿ ಇದ್ದಾಗ ಕೂಡ ಸುಮಾರು ಸಾರಿ ಹೇಳಿದ್ದೀನಿ, ಅವರೇನು ರೀಕೌಂಟಿಂಗು ಬೇಕು ಅಂತ ಕೇಳಿದ್ದಾರೆ, ನಾನು ಅದಕ್ಕೆ ವಿರೋಧ ಮಾಡೋದಿಲ್ಲ. ಅವ್ರು ಕೋರ್ಟ್ಗೆ ಹೋಗಿದ್ದು, ನಾನು ಕೂಡ ಕೋರ್ಟ್ಗೆ ಹೋಗಿದ್ದೇನೆ. ಕೌಂಟಿಂಗ್ ಮಾಡಿದ್ದು ಸರಿ ಅಂತ ಇದೆ ಅಂತೇಳಿ ನಾನು ಡಿಪೆಂಡ್ ಮಾಡ್ಕೊಂಡಿದ್ದೇನೆ. ಆದರೆ ಹೈಕೋರ್ಟ್ ಏನಾದರೂ ಆ ಥರ ತೀರ್ಮಾನ ಕೊಟ್ಟರೆ ರೀಕೌಂಟಿಂಗ್ ನಾನು ಸ್ವಾಗತ ಮಾಡ್ತೇನೆ, ಅಫೀಲ್ ಹೋಗೋದಿಲ್ಲ ಅಂತೇಳಿ ನಾನು ಸುಮಾರು ಸಾರಿ ಹೇಳಿದ್ದೆ. ನಾನು ಬಹಿರಂಗ ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ ನಾನು. ಆದರೆ ಹೈಕೋರ್ಟು ಜಡ್ಜ್ಮೆಂಟಲ್ಲಿ ಯಾಕಾಯಿತು ಏನಾಯಿತು, ನಮ್ಮ ದೇಶದಲ್ಲಿ ಎಲ್ಲೂ ಆಗದಿರೋಂಥ ಒಂದು ಆದೇಶ ಆಗ್ಬಿಟ್ಟು, ಕೋರ್ಟ್ ಆದೇಶ ಆಗ್ಬಿಟ್ಟು ಅಸಿಂಧು ಮಾಡಿ ರೀಕೌಂಟಿಂಗು ಅಂತ. ಅದನ್ನು ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡಬೇಕು? ಸುಪ್ರೀಂ ಕೋರ್ಟ್ ಆದೇಶನ ನೋವಾಯಿತು, ಬೇಜಾರಾಯಿತು. ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾಯಿತು. ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ, ನ್ಯಾಯದೇವತೆ ಇದೆ, ನ್ಯಾಯದಲ್ಲಿ ಜಯ ಸಿಗ್ತದೆ, ಧರ್ಮದಲ್ಲಿ ಜಯ ಸಿಗ್ತದೆ ಅನ್ನುವಂಥ ಚರ್ಚೆ ದೊಡ್ಡವರು ಹಿರಿಯರು ಏನು ಹೇಳ್ತಾರೆ, ಅದು ನನಗೆ ಸಿಕ್ಕಿದೆ. ನನ್ನ ಆಸೆ ಏನಿತ್ತು ಅದೇ ಆಗಿದೆ. ಅಸಿಂಧು ಅಂತ ಮಾಡಿದ್ರು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಮ್ಮ ಕೇಸ್ ಕರೆದ ತಕ್ಷಣ ನಮ್ಮ ಕಡೆ ಲಾಯರ್ ಆಗಿರ್ಬೋದು, ಅವ್ರ ಕಡೆ ಲಾಯರ್ ಆಗಿರ್ಬೋದು, ಮಾತನಾಡಕ್ಕೆ ಬಿಡಲಿಲ್ಲ ಸುಪ್ರೀಂ ಕೋರ್ಟ್. ಅಸಿಂಧು ಯಾವ ರೀತಿ ಮಾಡಕ್ಕೆ ಬರ್ತದೆ ಅಂತೇಳಿ ಅವರೇ ಡಿಸ್ಕಸ್ ಮಾಡಿ ಅಸಿಂಧುಗೆ ತಕ್ಷಣ ಸ್ಟ್ರೈಕ್ ಕೊಡಬೇಕು ಅಂತ ತೀರ್ಮಾನ ಆಯಿತು. ಆಮೇಲೆ ಕೌಂಟಿಂಗು ಆದೇಶ ಏನಿದು ಹೈಕೋರ್ಟ್ ಆದೇಶ, ಅದು ಕೌಂಟಿಂಗ್ ಆಗಲಿ ಬಿಡಿ ಅಂತೇಳಿ ತೀರ್ಮಾನ ಆಗಿದೆ. ಅದು 4 ವಾರದಲ್ಲಿ ಆಗಬೇಕು ಅಂತೇಳಿ, ಇಷ್ಟು ದಿವಸದಲ್ಲಿ ಆಗಬೇಕು ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇಲ್ಲ, ಆದೇಶ ಕೊಡ್ತು, ಅವ್ನು ನೋಡಿರ್ಬೇಕು ಅಂತ ಅನಿಸ್ತದೆ. ಕೌಂಟಿಂಗ್ ಆಗಲಿ ಅಂತೇಳಿ ಆಗಿದೆ. ಅಂದರೆ ಕೌಂಟಿಂಗು ತಕ್ಷಣ ಆಗಲಿ, ಯಾವುದೇ ಕಾರಣಕ್ಕೂ ಕೂಡ ನನಗೆ ಆ ಕೌಂಟಿಂಗಲ್ಲಿ ಅನುಮಾನ ಇಲ್ಲ. ನಾನು ತುಂಬ ಫ್ರೀ ಆಗಿದ್ದೀನಿ. ಆಮೇಲೆ ಕೌಂಟಿಂಗ್ ಆದೇಶ ಆದಮೇಲೆ ಇನ್ನೂ ಫ್ರೀ ಆಗ್ತೀನಿ. ಬರ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ಯಾವುದೇ ಕೌಂಟಿಂಗಲ್ಲಿ ಅನುಮಾನ ಇಲ್ಲ ನನಗೆ. ಕೌಂಟಿಂಗ್ ವಿಷಯ ಬಂದಾಗ ನಾನು ಯೋಚನೆ ಕೂಡ ಮಾಡಕ್ಕೆ ಹೋಗೋದಿಲ್ಲ. ಕೌಂಟಿಂಗಲ್ಲಿ 248 ಓಟಲ್ಲಿ ಗೆದ್ದಿದ್ದೀನಿ. ನಾಳೆ ರೀಕೌಂಟಿಂಗ್ ಆದಷ್ಟು ಬೇಗನೆ ಮಾಡಲಿ, ಲೇಟ್ ಆಗೋದು ಬೇಡ. ರೀಕೌಂಟಿಂಗ್ ಆದರೂ ಸಹಿತ ನಾನು 248 ಓಟ್ ಏನಾವತ್ತು ಡಿಕ್ಲೇರ್ ಆಗಿತ್ತು, ನನ್ನ ಪ್ರಕಾರ 248 ಓಟ್ ಡಿಕ್ಲೇರ್ ಕರೆಕ್ಟ್ ಇದೆ. ಮತ್ತೆ ಇನ್ನೂ ಒಂದು ಸಾರಿ ಕೌಂಟಿಂಗಲ್ಲೂ ಕೂಡ ನಾನೇ ಗೆಲ್ತೇನೆ. ಆಮೇಲೆ ಒಂಥರ ನೋವು ಕೂಡ ಇದೆ. ಏನು ಬೇಜಾರಿದೆ ನನಗೆ ಅಂದರೆ, ನಮ್ಮ ಮಾಲೂರು ತಾಲೂಕು ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕು ಇತಿಹಾಸ ನನಗೆ ಬುದ್ಧಿ ಬಂದಿರೋ ಪ್ರಕಾರ, ನಾನು ಹುಡುಗನಾಗಿದ್ದಾಗ ಹಿಂದೆ ಇನ್ನೂ ಯಾರಿದ್ರು ಅದೆಲ್ಲ ನನಗೆ ನೆನಪಿಲ್ಲ. ಲಿಂಗಾರೆಡ್ಡಿ ಅವರು ಇದ್ರು ನಾನು ಹುಡುಗ ಆವಾಗ. ನಮ್ಮ ಮನೆಗೆ ಬರ್ತಾ ಇದ್ರು ಲಿಂಗಾರೆಡ್ಡಿ ಅವರು ಕೂಡ ನಾನು ಸಿಕ್ಕ ಹುಡುಗ ನೋಡ್ತಾ ಇದ್ದೆ. ಆಮೇಲೆ ಲಿಂಗಾರೆಡ್ಡಿ ಅವರು, ಸಂತಳ್ಳಿ ರಾಮೇಗೌಡರು, PN ರೆಡ್ಡಿ ಅವರು, AV ಮುನ್ಷಾಮಣ್ಣವರು, HV ದೇವರಪ್ಪನವರು, A ನಾಗರಾಜ್ ಅವರು, ಕೃಷ್ಣಯ್ಯ ಶೆಟ್ಟರು ಸೇರಿ ಇನ್ನೂ ಯಾರಿದ್ರು ನನಗದು ಇರೋರು ನಾನು ನೆನಪು ಬಂದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈ ತಾಲೂಕಿನಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂಥ ಮನೆಯವರು. ನಮ್ಮ ಮಾಲೂರು ತಾಲೂಕು ಇತಿಹಾಸ ಏನಂದರೆ, ಚುನಾವಣೆ ಆದಮೇಲೆ ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡೋದು, ಮತ್ತೆ ವೈಯಕ್ತಿಕವಾಗಿ ಅವರಿಗೆ ಬೇರೆ ರೀತಿಯಲ್ಲಿ ಅವ್ರು ತೊಂದರೆ ಕೊಡಬೇಕಂತ ಯೋಚನೆ ಮಾಡುವಂಥದ್ದು ದಿನಗಳು ನಾನು ನೋಡಿಲ್ಲ.
ತುಂಬಾ ಅನ್ಯೋನ್ಯವಾಗಿ ಶಾಂತಿಯುತವಾಗಿ ಎಲೆಕ್ಷನ್ ಆದ್ಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಗೆದ್ದವರು ಯೋಚನೆ ಮಾಡ್ಕೊಂಡು ಹೋಗೋರು, ಇನ್ನೆಲ್ಲರೂ ಕೂಡ ಪಕ್ಷಾತೀತವಾಗಿ ಫ್ರೆಂಡ್ಲಿ ಸಂಬಂಧಗಳು ಬೆಳೆಸ್ಕೊಳ್ಳೋದು, ಫ್ರೆಂಡ್ಲಿ ಇರೋದು, ಇದು ನಮ್ಮ ಹಾಲು ತಾಲೂಕಿನ ಇತಿಹಾಸ ಇದೆ. ಈಗ ನಾವು ಮಾಡಿದ ತಪ್ಪು, ನಾವೇ ಮಾಡಿದಂತ ತಪ್ಪನ್ನ ನಾವೇ ಅನುಭವಿಸ್ಬೇಕಾಯ್ತು. ಸಂಬಂಧಿದವ್ರನ್ನ ಹೊಸಕೋಟೆ ತಾಲೂಕಿಂದ ಕರ್ಕೊಂಡ್ಬಂದ್ವಿ ನಾವು. ಇವತ್ತೇ ಅವರೆಲ್ಲ ಕರ್ಕೊಂಡ್ಬಂದಿದ್ದು ಅಂತಾರೆ, ದೇವ್ರನ್ನ ನೋಡ್ಕೊಂಡು ತಾಲೂಕಿನ ಜನ ಹೇಳ್ತಾರೆ. ಹೊಸಕೋಟೆ ತಾಲೂಕಿಂದ ಕರ್ಕೊಂಡ್ಬಂದ್ವಿ, MLA ಮಾಡಿದ್ವಿ. MLA ಆದ್ಮೇಲೆ ಯಾರ್ಯಾರು ಕರ್ಕೊಂಡ್ಬಂದ್ರು ಅವ್ರು ಯಾರು ಉಳಿಸ್ಕೊಳಕ್ಕಾಗ್ಲಿಲ್ಲ. ಅದನ್ನ ನಾನು ಒಬ್ಬ, ನಾನು MLA ಆಗ್ಬೇಕು ಅಂತ ಇರ್ಲಿಲ್ಲ. ನಾವು ಕರ್ಕೊಂಡ್ಬಂದಂತ MLA ಗೌರವವಾಗಿದ್ದಿದ್ರೆ ಸಿಕ್ಕ ವಯಸ್ಸು 4-5 ಸಾರಿ MLA ಆಗ್ಬೋದಾಗಿತ್ತು ನಾವು. ಆದ್ರೆ ಆ ದೊಡ್ಡ ಸ್ಕೀಮ್ ಗೊತ್ತಿಲ್ಲದೆ ಹೊಸಕೋಟೆ ರಾಜಕಾರಣನ ಇಲ್ಲಿ ಮಾಲೂರು ತಾಲೂಕಲ್ಲಿ ಮುಂದುವರ್ಸಲು ಬಂದಾಗ ಹೊಸಕೋಟೆಯಿಂದ ಕರ್ಕೊಂಡ್ಬಂದ್ವಿ. ಇಂಥ ತಾಲೂಕಲ್ಲಿ ಅವಕಾಶ ಮಾಡಿಕೊಟ್ವಿ. ಅದಾದ ಮೇಲೆ ಅವಕಾಶ ಮಾಡಿಕೊಟ್ಟ ಮೇಲೆ ವೈಯಕ್ತಿಕವಾಗಿ ತಗೊಂಡಂತ ತೀರ್ಮಾನಗಳಿಂದ ಬೇಸತ್ತು ನಾವು ಅವ್ರ ಜೊತೆ ಬಿಟ್ಟು ಮತ್ತೆ ಮೂಲತಃ ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ ಪಾರ್ಟಿಗೆ ವಾಪಸ್ ಹೋಗಿ ಪಕ್ಷವನ್ನ ಕಟ್ಟಿ, ಅದೆಷ್ಟೇ ತೊಂದರೆ ಕೊಟ್ಟರು, ಎಷ್ಟೇ ನೋವು ಕೊಟ್ಟರು, ಪಕ್ಷ ಕಟ್ಟುವಂತ ಸಂದರ್ಭದಲ್ಲಿ MLA ಮಾಡಿ ಅವ್ರು ಬಿಟ್ಟು ಆಸೆ ಬಂದ್ಮೇಲೆ 1-2 ಅಕ್ರಮ ಗಣಿಗಾರಿಕೆ ಅಂತೇಳಿ 120 ಕೋಟಿ ಪೆನಾಲ್ಟಿ ಅಂತ ಹಾಕ್ಸ್ತಾರೆ. 120 ಕೋಟಿ ಪೆನಾಲ್ಟಿ ಅಂತ ಅಕ್ರಮ ಗಣಿಗಾರಿಕೆ ಅಂತ ಹಾಕ್ಸಿದ್ರು. ಆಮೇಲೆ 1.5 ವರ್ಷ ನನ್ನ ಬಿಸ್ನೆಸ್, ನನ್ನ ಫ್ಯಾಕ್ಟ್ರಿನ ಬಂದು ಮಾಡಿಸಿ. ಆ ದಿನಗಳು ತಿಳ್ಕೊಂಡ್ರೆ ನಾನು, ನನ್ನ ಸಂಸಾರ, ನಾವೆಲ್ಲ ತುಂಬಾ ನೋಡ್ತಿದ್ವಿ. ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಒನ್ ಟೈಮ್ ಅಂತೇಳಿ ನಾವು ಸುಮಾರು 11.5-12 ಕೋಟಿ ರೂಪಾಯಿ ದುಡ್ಡು ಕಟ್ಟಿ ಫ್ಯಾಕ್ಟ್ರಿ ರನ್ ಮಾಡಿದ್ವಿ. ಅದಾದ್ಮೇಲೆ CID ಕೊಡ್ಸಿದ್ರು. ಪ್ಲಾಸ್ಟಿಕ್ ಯಾವುದು ಆದ್ರೆ ಆ ಪ್ಲಾಸ್ಟಿಕ್ ಕೇಸ್ CID ಕೊಡ್ಸಿದ್ರು. ಅವಾಗ ನಾವು ತಿಂದಿದ್ದು ನೋವು, ಇನ್ಕಮ್ ಟ್ಯಾಕ್ಸ್ ಅಂತ ಬಿಟ್ಟಿದ್ದು, ಅವಾಗ ತಿಂದ ನೋವು. 1-2 ಅಲ್ಲ, ದರ್ಖಾಸ್ ಕಮಿಟಿ ನಾನು ಯಾರಿಗೂ 1 ಎಕರೆ 1 ಗುಂಟೆ ಕೂಡ ನಾನು ಮೋಸ ಮಾಡಿಲ್ಲ, ನಾನು ದುಡ್ಡು ಮಾಡ್ಕೊಂಡಿಲ್ಲ, ನಾನು ಸಂಬಂಧಿಕರಿಗೆ ಮಾಡಿಲ್ಲ. ಅದರಲ್ಲಿ ಅವ್ರ ಸರ್ಕಾರ, BJP ಸರ್ಕಾರ ಇದೆ ಅಂತೇಳಿ ನನ್ನ ಮೇಲೆ ಒಂದು FIR ಹಾಕ್ಸಿ ಅದನ್ನ ತೊಂದರೆ ಕೊಟ್ಟಿತ್ತು. ಅದಾದ್ಮೇಲೆ ಇಡಿ ತಂದ್ಬಿಟ್ಟಿತ್ತು ಕೇಂದ್ರ ಸರ್ಕಾರ. ನಮ್ಮ ಸ್ನೇಹಿತರು MP ಅವರು ಮುನ್ಸಾಬ್ ಅವ್ರನ್ನ ಸಹಕಾರ ತಗೊಂಡು ನನ್ನ ಮೇಲೆ ಇಡಿ ತಂದ್ಬಿಟ್ಟಿತ್ತು. ಅದಾದ್ಮೇಲೆ ಇದು ಕೌಂಟಿಂಗ್ ಅಂತ ಏನು ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಕೇಸನ್ನ ಫೇಸ್ ಮಾಡಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ಇದೆಲ್ಲ ನೋಡಿದಾಗ ನಮ್ಮ ಮಾಲೂರು ತಾಲೂಕು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದೆ. ನಾನು ಕೂಡ 2ನೇ ಅವಧಿಗೆ MLA ಆಗಿದ್ದೀನಿ. ವೈಯಕ್ತಿಕವಾಗಿ ಒಬ್ಬರು ಕೂಡ ತೊಂದರೆ ಕೊಟ್ಟಿಲ್ಲ. ತುಂಬಾ ನೋವು, ಬೇಜಾರು ಕೂಡ ಆಗ್ತದೆ. ನನ್ನ ತಾಲೂಕಿನ ಜನ ನೋಡ್ತಾ ಇದ್ದಾರೆ. ಒಂದು ಖುಷಿ ಏನಂದ್ರೆ ರೀಕೌಂಟಿಂಗ್ ಡಿಸೈಡ್ ಆಗಿದೆ. ಆದಷ್ಟು ಬೇಗ ನನ್ನ ಪ್ರಕಾರ ನವೆಂಬರ್ ಅಲ್ಲಿ ಕೌಂಟಿಂಗ್ ಮಾಡಿಬಿಡ್ತಾರೆ. ಕೌಂಟಿಂಗ್ ಆದ್ಮೇಲೆ ಇವರು ಮಾಲೂರು ತಾಲೂಕು ಬಿಡ್ತಾರೆ. ಯಾಕಂದ್ರೆ ಮಾಲೂರು ತಾಲೂಕು ಅಷ್ಟು ಸಲೀಸಲ್ಲ.